ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಯಾರ ಮನೇಲಿ ನಿಂತ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ಸುಂತಕ್ಕನ ಮನೇಲಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ವಿಷಯ ಅಂದರೆ ಅದೇ ನಮ್ಮ ಏರಿಯಾದಲ್ಲೇ ಗಣೇಶ ಕುಣಿಸಿದಾರಲ್ಲ ಮಕ್ಕಳು ಎಲ್ಲರೂ. ನೆನ್ನೆ ಕೂಡ ಪ್ರಸಾದ ಮಾಡಿ ಕೊಟ್ಟಿದ್ದೀವಿ. ಆ್ಯಂಡ್ ಇವತ್ತೊಂದು ಇನ್ನೊಂದು ಸುನಿಯಕ್ಕ ಒಂದು ಮತ್ತು ನಾನೊಂದು 2 ಪ್ರಸಾದನೂ ಮಾಡ್ತಾ ಇದ್ದೀವಿ. ಒಂದೇ ಹತ್ರ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸ್ಟಾರ್ಟಿಂಗಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡಿಕೊಂಡು ಪ್ರಸಾದ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ವಿ. ದೇವ್ರ ಪ್ರಸಾದ ಅಲ್ವಾ, ಹಾಗಾಗಿ ಪೂಜೆ ಎಲ್ಲ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಹೆಸ್ರು ಬೇಳೆನ ಚೆನ್ನಾಗಿ ಹುರ್ಕೊಂಡ್ವಿ. ಆ್ಯಂಡ್ ಒಂದು ಹೆಸ್ರು ಬೇಳೆ ಪೊಂಗಲ್ ಅಂತಾರಲ್ವ, ಅದನ್ನು ಮಾಡಿದ್ದು. ಹಾಗಾಗಿ ಸ್ಟಾರ್ಟಿಂಗಲ್ಲಿ ಎಷ್ಟು ಬೇಕೋ ಅಷ್ಟು ನಮಗೆ ಅಳತೆ ಇರುತ್ತಲ್ಲ ಅಷ್ಟು ಹೆಸ್ರು ಬೇಳೆನ ತೊಗೊಂಡು ಚೆನ್ನಾಗಿ ಹುರ್ಕೊಂಡಿದ್ದೀವಿ. ಆ್ಯಂಡ್ ಇದಕ್ಕೆ ಅಕ್ಕಿ ಹಾಕ್ಕೊಂಡು ಆಮೇಲೆ ತೊಳ್ಕೊತೀವಿ. ಇನ್ನೊಂದು ಕಡೆ ಕಡಲೆಕಾಳೆಲ್ಲ ಬೇಯೋಕ್ಕಿಟ್ವಿ. ಕಡಲೆಕಾಳು ಬಂದುಬಿಟ್ಟು ನಮ್ಮ ಮನೆಯಿಂದ ಮಾಡಿದ್ದು. ನಮ್ಮ ಮನೆ ಅಂದರೆ ಪ್ರೇಮ ಆಂಟಿಗೆ ಕಾಳು ಕೊಟ್ಟಿದ್ದರು. ಆ ಕಾಳನ್ನ ತೊಗೊಂಡು ನಾನು ನೆನೆಹಾಕಿದ್ದೆ. ಅದನ್ನು ಅಕ್ಕನ ಮನೆಯಲ್ಲೇ ಮಾಡ್ಕೊಂಡ್ವಿ. ಕಾಯೆಲ್ಲ ಕೊಟ್ಟಿದ್ರು ಪ್ರೇಮ ಆಂಟಿ. ಹಾಗಾಗಿ ಒಂದೇ ಹತ್ರ ಎಲ್ಲ ಅಡುಗೆ ಕೂಡ ಆ್ಯಂಡ್ ಪ್ರಸಾದ ಕೂಡ ಮಾಡ್ಕೊಂಡ್ವಿ. ಸುಮಾರು ಜನ ಪ್ರಸಾದ ಕೊಟ್ಟಿದ್ರು, ಅದರಲ್ಲಿ ನಮ್ಮದು ಕೂಡ ಆಗಿತ್ತು. ಆ್ಯಂಡ್ ನೋಡಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಹೆಸರು ಬೇಳೆ ಆ್ಯಂಡ್ ಅಕ್ಕಿನ ತುಂಬ ಚೆನ್ನಾಗಿ ತೊಳ್ಕೊಂಡಿದ್ದೀವಿ. ಎಲ್ಲ ನೀಟಾಗಿ ಸೋಸಿಬಿಟ್ಟು ಅಳತೆಗೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ನೀರನ್ನು ಹಾಕ್ಕೊಂಡು ನಿಮ್ಮ ಅಕ್ಕಿ ಯಾವ ಥರ ಇರುತ್ತೋ ಅದ್ರ ಮೇಲೆ ಬೇಯೋಕ್ಕಿಡಬೇಕು. ಆ್ಯಂಡ್ ನಾವು ಇಲ್ಲಿ ಇಟ್ಟಿರೋದು ನಾರ್ಮಲ್ ಅಕ್ಕಿ, ಹಾಗಾಗಿ ಅದ್ರ ಅಳತೆ ಅಕ್ಕ ಹಾಕಿದ್ರು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ತೋಷಿ ಮತ್ತು ಸುನಿ ಅಕ್ಕ ಕಾಯಿ ತುರಿತಾ ಇದ್ದಾರೆ. ಏನಾದರೂ ಕೆಲಸ ಮಾಡಬೇಕು, ಏನಾದರೂ ಮಾಡಬೇಕಂದ್ರೆ ಫುಲ್ಲು ಜೋಶಲ್ಲಿ ಪಟ ಪಟ ಅಂತ ಮಾಡೋದೇ ಆಗುತ್ತೆ. ನಮ್ಮ ತೋಷಿ ನೋಡಿ ಇಲ್ಲಿ ಕ್ಯಾಮ್ರಾ ಓಪನ್ ಮಾಡಿದ್ರೆ ಸಾಕು ಸ್ಮೈಲಿಂಗ್ ಸ್ಟಾರ್. ಇವನು ಯಾವಾಗಲೂ ಸ್ಮೈಲ್ ಕೊಟ್ಕೊಂಡು ನೋಡ್ಕೊಂಡು ಇರ್ತಾನೆ. ಅಮ್ಮ ತೋಸು ಟಾಟೆ ಮಾಡೋದು, ಪಪ್ಪಿ ಕೊಡೋದು ಎಲ್ಲ ಕಲಿತ್ಬಿಟ್ಟಿದ್ದಾನೆ. ಹಾಗೆಲ್ಲ ಹಾಗೆ ಮಾಡ್ತಾ ಇದ್ದಾನೆ. ಫೈನಲಿ ಕಾಯೆಲ್ಲ ನಾನು ಕೂಡ ತುರ್ಕೊಟ್ಟೆ. ಕಾಯೆಲ್ಲ ತುರ್ಕೊಂಡಿದ್ದೇನಕ್ಕೆ ಅಂದರೆ ಪೊಂಗಲ್ಗೆ ಕಾಯಿನ ತುರಿದ್ಬಿಟ್ಟು ನಾವು ಅದ್ರ ಹಾಲು ಹಾಕೋಕ್ಕೋಸ್ಕರ ಕಾಯಿ ತುರ್ಕೊಂಡಿದ್ದು. ಇನ್ನೊಂದು ಕಡೆ ಏನು ಕಡಲೆ ಉಸ್ಲಿ ಮಾಡೋಕ್ಕೆ ಎಲ್ಲ ಮಾಡ್ಕೊಂಡೆ. ನೋಡಿಲಿ ಕಾಯಿ ಎಲ್ಲ ಚೆನ್ನಾಗಿ ತುರ್ಕೊಂಡಿದ್ದೀವಿ. ಅದನ್ನು ನೀಟಾಗಿ ಸೋಸ್ಕೊಳ್ತಾ ಇದ್ದೀವಿ. ಆ್ಯಂಡ್ ನೀಟಾಗಿ ಅದ್ರ ಹಾಲೆಲ್ಲ ಕಾಯಿ ಹಾಲು ತೆಗಿತೀವಲ್ವ, ತುಂಬ ಟೇಸ್ಟಿಯಾಗಿರುತ್ತೆ ಕಾಯಿ ಹಾಲು ಹಾಕಿದ್ರೆ. ಆ್ಯಂಡ್ ಇನ್ನೊಂದು ಕಡೆ ಬಾದಾಮಿ ಗೋಡಂಬಿ ದ್ರಾಕ್ಷಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರು ಅಕ್ಕ. ಈ ಕಡೆ ಪೊಂಗಲ್ಲು ಬೆಂದಿದ್ದಾಯಿತು, ಇನ್ನೇನು ಇರಲಿಲ್ಲ. ಬೆಲ್ಲ ಕರಗಿಸ್ಕೊಂಡು ನೀರು ಹಾಕಬೇಕಿತ್ತು. ಆ್ಯಂಡ್ ಇನ್ನೇನು ತುಪ್ಪದ ಒಗ್ಗರಣೆ ಕೊಡಬೇಕಿತ್ತು ಅಷ್ಟೇ. ನೋಡಿ ಈ ಒಂದು ಕಡೆ ಬೆಲ್ಲ ಕೂಡ ಬೇಯೋಕೆ ಇಟ್ಕೊಂಡು ನೋಡಿ ಈ ಥರ ಬೆಂದಿತ್ತು. ಇದನ್ನು ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ಆ್ಯಂಡ್ ನಾನು ಮಾಡ್ತೀನಿ ಅಂದರೆ ನಿನ್ನ ಕೈಲಿ ಆಗಲ್ಲ ಸುಮ್ಮನಿರು, ನಾನೇ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ನೋಡಿ ಇವಾಗ ಕಾಯಿ ಹಾಲು ಹಾಕ್ಕೊಂಡು ನೀಟಾಗಿ ತೆಳ್ಳಗೆ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಎಲ್ಲ ನೀಟಾಗಿ ಮಾಡ್ಕೊಂಡ್ಮೇಲೆ ಬೆಲ್ಲ ಕೂಡ ಅಷ್ಟೇ, ನಿಮ್ಗೆ ಯಾವ ಕಂಟೆನ್ಸಿ ಎಷ್ಟು ಅಳತೆಗೆ ಬೇಕು ಅಂತ ಇರುತ್ತೋ ಅಷ್ಟು ಅಳತೆಗೆ ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಬೆಲ್ಲದ ಪಾಕ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಕಡೆ ಕಡಲೆ ಕೂಡ ಬೆಂದಿತ್ತು. ಕಡಲೆ ಕೂಡ ಸೋಸ್ಕೊಂಡು ಅದ್ರದ್ದು ಒಗ್ಗರಣೆ ಎಲ್ಲ ರೆಡಿಯಾಗಿತ್ತು. ಫಸ್ಟು ಪೊಂಗಲ್ ರೆಡಿ ಆಗಲಿ ಅಂತ ಪೊಂಗಲ್ ಮಾಡಿದೆ. ಇಲ್ಲಿ ನಮ್ಮ ತೋಷಿ ನೋಡಿ ಅವನು ಕೂಡ ಮಾಡ್ತಾ ಇದ್ದಾನೆ. ಚುಟ್ಟಿ ಇನ್ನೊಂದು ಕಡೆ ಬೆಲ್ಲ ಕೂಡ ಕರಗಿತ್ತು. ಬೆಲ್ಲನೂ ಕೂಡ ನೀಟಾಗಿ ಸೋಸ್ಕೊಂಡು ಹಾಕಿದ್ವಿ. ಕಲ್ಲೆಲ್ಲ ಇರುತ್ತಲ್ವ, ಹಾಗಾಗಿ ಸೋಸ್ಕೊಂಡೇ ಹಾಕ್ಕೊಂಡು ಮತ್ತೆ ಗ್ಯಾಸ್ನ ಹಚ್ಕೊಂಡು ಮತ್ತು ಏಲಕ್ಕಿ ಪುಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಇನ್ನೊಂದು ಕಡೆ ಕಡಲೆ ಉಸ್ಲಿ ನಾರ್ಮಲಾಗಿ ಕಡಲೆ ಉಸ್ಲಿ ಹೇಗೆ ಮಾಡ್ತಾರೋ ಹಾಗೆ ಮಾಡ್ಕೊಂಡಿದ್ವಿ ಅಷ್ಟೇ. ಅದರಲ್ಲೇನು ಯಾವುದೇ ಥರ ಚೇಂಜಸ್ ಏನೂ ಇರಲಿಲ್ಲ. ಪೊಂಗಲ್ ಒಂದು ಅಕ್ಕ ಸ್ವೀಟ್ ಪಾಯಸದಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಅಂದ್ಬಿಟ್ಟು ಅದೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಇಲ್ಲಿ ನಮ್ಮ ತೋಷಿ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ, ಮೇ ಬಿ ವಾಯ್ಸ್ ಕೇಳಿಸ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ತೋಷಿ ಬ್ಯಾಂಗಲ್ ಬಂಗಾರಿ ಸಾಂಗಿಗೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ. ಅಡುಗೆ ಮನೆ ಅಂತೂ ತುಂಬ ಚಿಕ್ಕದಿದೆ ಅಕ್ಕನ ಮನೆಯಲ್ಲಿ. ಗಾಳಿ ಕೂಡ ಆಡ್ತಾ ಇರಲಿಲ್ಲ, ತುಂಬ ಬೆವಕೆ ಹೋಗ್ತಾ ಇದ್ವಿ. ಆ್ಯಂಡ್ ಫೈನಲಿ ಎಲ್ಲ ಮುಗೀತು. ತುಪ್ಪದಲ್ಲಿ ಒಗ್ಗರಣೆ ಹಾಕೊಂಡ್ರೆ ಆಯಿತು. ಸುನೀತಕ್ಕ ಪಾತ್ರೆ ತೊಳಿತಾರೆ.
ಸೊ ಫೈನಲಿ ಕಡಲೆಕಾಳು ಉಸ್ಲಿ ಕೂಡ ರೆಡಿ ಆಯಿತು. ಅದನ್ನು ಒಂದು ಬಾಕ್ಸಿಗೆಲ್ಲ ಹಾಕ್ಕೊಂಡ್ವಿ. ಆ್ಯಂಡ್ ಪೊಂಗಲ್ ಕೂಡ ಫುಲ್ ರೆಡಿ ಆಗಿತ್ತು. ಅದಕ್ಕೆ ಇನ್ನೇನು ಇರಲಿಲ್ಲ, ಒಗ್ಗರಣೆ ಒಂದು ಹಾಕಬೇಕಿತ್ತು ಅಷ್ಟೇ. ಸೊ ಅಷ್ಟರಲ್ಲಿ ಕಡಲೆಕಾಳು ಉಸ್ಲಿ ಮಾಡಿಕೊಂಡು ತಣ್ಣಗೆ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡಿ ಎತ್ತಿಟ್ಕೊಂಡ್ವಿ. ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬಂದುಬಿಟ್ಟು ಅಕ್ಕ ನಂದಿನಿ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನೋಡು, ಮೈಸೂರು ಬ್ರ್ಯಾಂಡು ಅಂತ ಹೇಳ್ತಾಯಿದ್ರು. ಹಂಗೆ ನಾನು ಕೂಡ ಹೇಳ್ತಿದ್ದೆ, ನೀನು ಮೈಸೂರೇ ಅಲ್ವಾ, ಎರಡು ಸೇಮ್ ಬ್ರ್ಯಾಂಡ್ ಅಂತ. ಸೊ ಗೋಡಂಬಿ, ಬಾದಾಮಿ, ದ್ರಾಕ್ಷಿನ ಎಲ್ಲ ಹಾಕ್ಕೊಂಡು ಆ್ಯಂಡ್ ಲೈಟಾಗಿ ಒಗ್ಗರಣೆ ಕೊಟ್ಕೊಂಡು ಒಂಚೂರು ಕಲರ್ ಕೂಡ ಆ್ಯಡ್ ಮಾಡಿದ್ರು ಅಕ್ಕ. ನೋಡಿ ಫೈನಲಿಯಾಗಿ ಅದನ್ನು ಮಿಕ್ಸ್ ಮಾಡಿದಾಗ ಈ ಥರ ಇತ್ತು. ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ನಮ್ಮ ಬೊಬ್ಬ ತುಂಬ ಇರಿಟೇಟ್ ಮಾಡ್ತಾ ಇದ್ದಾನೆ. ಅವ್ನು ವೀಡಿಯೋದಲ್ಲಿ ಅವನನ್ನೇ ತೋರಿಸ್ಬೇಕು ಅಂತ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಆದರೆ ನೋಡ್ರಪ್ಪ ಮಳೆ ಸ್ಟಾರ್ಟ್ ಆಗಿಬಿಡೋದ. ಅಯ್ಯೋ ಏನು ಗುರು ಮಳೆ ಅಂದ್ಕೊಂಡು ನಾವು ಆರಾಮಾಗಿ 7:15 ಆದರೂ ಹೋಗಿರಲಿಲ್ಲ. 6 ಗಂಟೆಗೆ ರೆಡಿಯಾಗಿತ್ತು ಆ್ಯಂಡ್ 7:15 ಆದರೂ ಹೋಗಿರಲಿಲ್ಲ. ಫೈನಲಿ ಹೋದ್ವಿ. ಅಕ್ಕ ಕಡಲೆ ಹಾರ ಎಲ್ಲ ಮಾಡಿದರು. ನೋಡಿ ಕಡಲೆ ಹಾರ ಎಲ್ಲ ಹಾಕ್ತಾಯಿದ್ದಾರೆ ದೇವರಿಗೆ. ಆ್ಯಂಡ್ ಮಲ್ಲಿಗೆ ಹೂವು, ಕನಕಾಂಬರ ಹೂವನೇ ಬೇಕು ಗೌರಿಗೆ ಅಂತ ಕೂಡ ತೊಗೊಂಬಂದಿದ್ರು. ಆ್ಯಂಡ್ ಪೂಜೆ ಕೂಡ ಕೊಟ್ವಿ. ಚೆನ್ನಾಗೇ ಅವ್ರ ಪೂಜೆ ಎಲ್ಲ ಕೊಟ್ಟರು. ಆ್ಯಂಡ್ ಪೂಜೆ ಕೂಡ ತುಂಬ ಚೆನ್ನಾಗೇ ಮಾಡಿಕೊಟ್ರು. ಆ್ಯಂಡ್ ಏನಪ್ಪ ಅಂದರೆ ತುಂಬ ಮಳೆ ಹಿಡ್ಕೊಂಬಿಟ್ಟಿತ್ತು. ಅದೊಂದು ಬೇಜಾರಾಗ್ತಾ ಇತ್ತು. ಏನು ಮಳೆ, ಡ್ರೆಸ್ ಎಲ್ಲ ತ್ಯಾವ ಆಗ್ತಾಯಿತ್ತು. ಇದು ನಮ್ಮ ಬಿಲ್ಡಿಂಗ್ ಹುಡುಗರೆಲ್ಲ ಸೇರಿಕೊಂಡು ಸ್ವಲ್ಪ ಜನ ಎಲ್ಲ ಇದ್ರಲ್ವ. ಸೊ ಹಾಗಾಗಿ ನಾವು ಪ್ರಸಾದ ಕೊಡೋಣ ಅಂದ್ಬಿಟ್ಟು ಕೊಟ್ಟಿದ್ವಿ. ಆ್ಯಂಡ್ ನಮ್ಮ ತೋಷಿ ನೋಡಿ ಇಲ್ಲಿ ನಿಂತಿದ್ದಾನೆ. ನಮ್ಮ ತೋಷಿ ಅಂತೂ ನಮ್ಮ ಖುಷಿ ಯಾವಾಗಲೂ ಎತ್ಕೊಂಡು ಮುದ್ದು ಮಾಡ್ತಿರ್ತಾಳೆ ಅಕ್ಕನ ಥರ. ಯಾವಾಗಲೂ ಅವನು ಅಕ್ಕ 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 ಅಂತಿರ್ತಾನೆ ನೋಡಿ. ಯಾವಾಗಲೂ ಅಕ್ಕನ ಜೊತೆನೇ ಇರ್ತಾನೆ ಅವನು. ಆ್ಯಂಡ್ ಪೂಜೆ ಎಲ್ಲ ಚೆನ್ನಾಗೇ ಮಾಡಿಕೊಟ್ರು. ಆ್ಯಂಡ್ ನಾವು ಕೂಡ ಪ್ರಸಾದ ಮಾಡ್ಕೊಂಡು ತೊಗೊಂಬಂದು ಕೊಟ್ಟಿದ್ವಲ್ಲ, ಅದನ್ನು ಕೂಡ ಎಡೆಗಿಟ್ಟಿದ್ರು, ದೇವ್ರಿಗೆ ಕೂಡ ಇಟ್ಟಿದ್ರು. ಆ್ಯಂಡ್ ಎಲ್ಲ ಪೂಜೆ ಮಾಡಿಕೊಂಡು ಸುಮಾರು ಜನ ಪೂಜೆ ಮಾಡಿಸ್ತಾಯಿದ್ರು. ಹಾಗೆ ನಾವು ಕೂಡ ಎಲ್ಲ ಬೇಗ ಬೇಗ ಪೂಜೆ ಮಾಡಿಸಿ ಪ್ರಸಾದ ಹಂಚೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸುನೇಕ ನೋಡಿ ಡೀಪಾಗಿ ದೇವ್ರ ಹತ್ರ ಬೇಡ್ಕೊತಾ ಇದ್ದಾರೆ. ಆ್ಯಂಡ್ ನಮ್ಮ ತೋಷಿ ನೋಡಿ ಇಲ್ಲಿ, ನಮ್ಮ ತೋಷಿನ ಕೂಡ ಅವನು ಕೂಡ ದೇವ್ರ ಪೂಜೆ ಮಾಡ್ತಾನೆ. ಹೋಗಿ ಮುಂದೆನೇ ನಿಂತ್ಕೊಂಡ್ಬಿಟ್ಟಿದ್ದ. ಆ್ಯಂಡ್ ಪ್ರಸಾದ ಕೂಡ ದೇವ್ರಿಗೆ ಇಟ್ಟು ಪೂಜೆ ಮಾಡಿಸಿದ್ರು. ನಮ್ಮ ತೋಷಿದೊಂದು ಫೋಟೋ ತೆಗೆಯೋಣ ಅಂದಿದ ತಕ್ಷಣ ನಮ್ಮ ಮೋಕ್ಷ ಕರ್ಕೊಂಡೋಗಿ ಅಲ್ಲಿ ನಿಲ್ಲಿಸ್ತಾ ಇದ್ಲು. ಆ್ಯಂಡ್ ಅವನು ನೋಡಿ ಏನು ಫೋಸ್ ಕೊಡ್ತಾನೆ, ಕೈ ಮುಕ್ಕೊಂಡು. ಅವನಿಗೆ ತುಂಬ ಹುಡುಗರ ಜೊತೆ ಮಕ್ಳ ಜೊತೆ ಆಡೋದೆಲ್ಲ ತುಂಬ ಖುಷಿ ಕೊಡುತ್ತೆ. ಹಾಗಾಗಿ ಗಣೇಶ ಕುಣಿಸಿದ ದಿನ ಫುಲ್ಲು ಅಲ್ಲೇ ಇದ್ದ ಅವನು. ಸೊ ಮೇ ಬಿ ಎಲ್ಲ ಲಾಸ್ಟಿಗೆ ಆಯಿತು. ಆ್ಯಂಡ್ ಪ್ರಸಾದ ಕೊಡೋಣ ಅಂದ್ಬಿಟ್ಟು ನಾವು ಪ್ಲೇಟ್ ಕೊಡೋಕೆ ನಿಂತ್ಕೊಂಡ್ವಿ. ನಾವೇ ಪ್ರಸಾದ ಇಸ್ಕೊಳ್ಳೋದೇ ಮರ್ತೋದ್ವಿ ಪ್ಲೇಟ್ ಕೊಡ್ತಾ. ನಮ್ಮ ಬುಬ್ಬು ಅಂತೂ ನಮ್ಮಮ್ಮ ಅಲ್ಲೇ ಸ್ವಲ್ಪ ತಿನ್ನಿಸಿದ್ರು. ಪ್ರಸಾದ ತಿನ್ಕೊಂಡು ಹೋಗ್ತಾಯಿದ್ವಿ. ಪ್ರಸಾದ ಮಾಡಿದ ಸಕ್ಕತ್ತಾಗಿ ಬಂದಿತ್ತು, ಸಕ್ಕತ್ತಾಗಿತ್ತು ನಮಗೆ ಎಲ್ಲ. ಸೊ ಫೈನಲಿ ಮಕ್ಕಳು ಕೂಡ ಡ್ಯಾನ್ಸ್ ಮಾಡಿದ್ರು. ನಾವೇ ಕುತ್ಕೊಂಡು ನೋಡಿದ್ವಿ. 2 ದಿನ 3 ದಿನನೂ ನಾವೇ ನೋಡಿದ್ವಿ. ಆ್ಯಂಡ್ ಲಾಸ್ಟ್ ಆಫ್ ದ ಪಾರ್ಟ್ ಕೂಡ ಇದರಲ್ಲೇ ಆ್ಯಡ್ ಮಾಡಿದ್ವಿ. ಲಾಸ್ಟಿಗೆ ಪ್ರಸಾದ ಕೂಡ ಮಾಡಿಸ್ಕೊಟ್ಟಿದ್ರು, ಪಲಾವ್ ಆ್ಯಂಡ್ ಕೇಸರಿ ಬಾತು. ಸೊ ಪ್ರಸಾದ ಕೂಡ ತೊಗೊಂಡ್ಬಿಟ್ಟು ಲಾಸ್ಟ್ ಗಣೇಶ ಅಂತೂ ಕಳಿಸೇ ಕೊಟ್ಬಿಟ್ವಿ. ಆ್ಯಂಡ್ ತುಂಬಾ ಖುಷಿ ಆಯಿತು. ನಮ್ಮೆಲ್ಲ ಮಕ್ಕಳಂತೂ ಸಕ್ಕದಾಗಿ ಕುಣಿದು ಮಸ್ತ್ ಮಜಾ ಮಾಡಿದ್ರು. ಆ್ಯಂಡ್ ಹೋಗ್ಬೇಕಾದ್ರೂ ಅಷ್ಟೇ ಎಲ್ಲ ಚೆನ್ನಾಗಿ ಗಿಮಟೆ ಎಲ್ಲ ಬರೆಸಿದ್ರು. ಆ್ಯಂಡ್ ಅದರಲ್ಲಿ ಚೆನ್ನಾಗಿ ಕುಣಿದು ಮಜಾ ಮಾಡಿ ಗಣಪತಿ ಪಪ್ಪ ಮೋರ್ಯ ಅಂತ ಹೇಳಿ ಕಳಿಸ್ಕೊಟ್ವಿ. ಆ್ಯಂಡ್ ತುಂಬ ಮಕ್ಕಳು ಚೆನ್ನಾಗಿ ಕುಣಿದ್ರು. ಆ್ಯಂಡ್ ಏನು ಬೇಜಾರು ಅಂದರೆ ದೊಡ್ಡವ್ರು ಯಾರು ಕುಣಿಲೇ ಇಲ್ಲ, ಅದೊಂದು ಬೇಜಾರಾಗುತ್ತೆ. ಆ್ಯಂಡ್ ಬರೀ ಮಕ್ಕಳನ್ನೇ ಅವರೇ ಕುಣಿಯೋದಾಗಿತ್ತು. ಆ್ಯಂಡ್ ಟಮಟೆ ಕೂಡ ಅಷ್ಟು ಬೀಟ್ಸ್ ಇರಲಿಲ್ಲ, ನಿಧಾನ ಹೊಡಿತಾಯಿದ್ರು. ಅದೊಂದು ಬೋರಿಂಗು. ನಮ್ಮ ಖುಷಿ ನೋಡಿ ಇಲ್ಲಿ ಹೇಗೆ ಕುಣಿತಾ ಇದ್ದಾಳೆ. ಅಯ್ಯೋ ನಮ್ಮ ಖುಷಿ ಅಂತೂ ಆ ಥರ ಹೋಗೋದೇ ಇಲ್ಲ. ಈ ಗಣೇಶ ಟೈಮಲ್ಲೇ ಇವಳು ಇಷ್ಟು ಹೋಗಿರೋದು ಆ್ಯಂಡ್ ಡ್ಯಾನ್ಸ್ ಎಲ್ಲ ಮಾಡಿರೋದು. ಆ್ಯಂಡ್ ನಮ್ಮ ಬುಬ್ಬು ಅಂತೂ ಹೋಗ್ತಾ ಇದ್ದ, ನನ್ನ ಕಳಿಸು ಅಂತ. ಅವನು ಎಲ್ಲಿ ಅಂತ ಕಳಿಸೋಣ ಅಂದ್ಬಿಟ್ಟು ಒಂದು 5 ನಿಮಿಷ ಅಲ್ಲೇ ಕುಣಿಸಿ ಅಲ್ಲೇ ಒಂದು ಸ್ವಲ್ಪ ಡ್ಯಾನ್ಸ್ ಕಾಲ್ಗಿಲ್ ತುಣಿದ್ರಾಯ್ತು ಅಂದ್ಬಿಟ್ಟು ಡ್ಯಾನ್ಸ್ ಮಾಡಿ ಫೈನಲಿ ಆಗಿ ಗಣೇಶನ ಕಳಿಸ್ಬಿಟ್ಟು ಕೊಟ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.